ಕೀರ್ತನೆಗಳು 18ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿ ಉಳ್ಳ ದೇವಜನರೇ, ನಮ್ಮ ಕರ್ತನು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ? ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಕೊಂಡು ನಮ್ಮನ್ನು ರಕ್ಷಿಸುವವನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗಳನ್ನು ಆತನು ಕೇಳಿಸಿಕೊಳ್ಳುವವರಾಗಿದ್ದಾರೆ. ನಾವು ಇಡುವಂತಹ ಮೊರೆಗಳನ್ನು ಆತನು ಏನು ಮಾಡುವವನಾಗಿದ್ದಾನೆ? ಕೇಳಿಸಿಕೊಳ್ಳುವವನಾಗಿದ್ದಾನೆ. ಪ್ರೀತಿ ಉಳ್ಳ ದೇವಜನರೇ, ಅಷ್ಟು ಮಾತ್ರವಲ್ಲ, ನಾವು ಮಾಡುವಂತಹ ಪ್ರಾರ್ಥನೆಗಳನ್ನು ಆತನು ಕೇಳಿಸಿಕೊಂಡು ನಮ್ಮನ್ನು ವಿಮೋಚನೆ ಮಾಡಿ, ಬಿಡುಗಡೆ ಮಾಡಿ, ಶತ್ರುಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸುವವರು ಆತನಾಗಿದ್ದಾರೆ. ಪ್ರೀತಿ ಉಳ್ಳ ದೇವಜನರೇ, ಸೈತಾನನು ನಮಗೆ ವಿರೋಧವಾಗಿ ಅವನೇನು ಮಾಡುವವನಾಗಿದ್ದಾನೆ? ಕ್ರಿಯೆ ಮಾಡುವವನಾಗಿದ್ದಾನೆ. ಶತ್ರುವಾಗಿರುವಂತಹ ಸೈತಾನನು ನಮಗೆ ವಿರೋಧವಾಗಿ ಅವನೇನು ಮಾಡುವವನಾಗಿದ್ದಾನೆ? ದೊಡ್ಡ ಕಾರ್ಯಗಳನ್ನು ಅವನೇನು ಮಾಡುವವನಾಗಿದ್ದಾನೆ? ನಮ್ಮ ಮೇಲೆ ಕೊಂಡು ಬರುವವನಾಗಿದ್ದಾನೆ. ಆದರೆ ನಮ್ಮ ದೇವರು ಸೈತಾನನ್ನು ಕೊಂಡು ಬರುವಂತಹ ಎಲ್ಲ ವಿಧವಾದ ಕಾರ್ಯಗಳಿಂದ ದೇವರು ನಮ್ಮನ್ನು ಏನು ಮಾಡುವವರಾಗಿದ್ದಾರೆ? ಬಿಡುಗಡೆನ ಉಂಟು ಮಾಡುವವರಾಗಿದ್ದಾರೆ, ರಕ್ಷಣೆನ ಉಂಟು ಮಾಡುವವರಾಗಿದ್ದಾರೆ. ನಾವು ಪ್ರಾರ್ಥಿಸಬೇಕು, ಸ್ವಾಮಿ, ಶತ್ರುವಾಗಿರುವಂತಹ ಸೈತಾನನು ದೇವರೇ ನನಗೆ ವಿರೋಧವಾಗಿ ಕೇಡಿನ ಕಾರ್ಯಗಳನ್ನು ಅವನು ಕೊಂಡು ಬರುವವನಾಗಿದ್ದಾನೆ. ದೇವರೇ, ನನ್ನ ಪ್ರಾರ್ಥನೆ ನೀನು ಕೇಳು ಸ್ವಾಮಿ, ನನ್ನ ನೀನು ರಕ್ಷಿಸು ದೇವರೇ ಎಂದು ಹೇಳುವಾಗ ಕರ್ತನ ಹಸ್ತ ನಮ್ಮ ಮೇಲೆ ಹೇರಳವಾಗಿ ಇಳಿದು ಬಂದು ಕರ್ತನ ಆತ್ಮನು ನಮ್ಮನ್ನು ಬಿಡುಗಡೆ ಮಾಡುವವನಾಗಿದ್ದಾನೆ, ನಮ್ಮನ್ನು ರಕ್ಷಣೆನ ಮಾಡುವವನಾಗಿದ್ದಾನೆ. ಪ್ರೀತಿ ಉಳ್ಳ ದೇವಜನರೇ, ದೇವರು ಹೇಗೆ ದಾವೀದನನ್ನು ರಕ್ಷಣೆ ಮಾಡಿದ್ದಾರೋ, ಗೋಲಿಯಾತನಿಂದ ದೇವರು ಹೇಗೆ ದಾವೀದನನ್ನು ರಕ್ಷಣೆ ಮಾಡಿದ್ದಾರೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮನ್ನು ರಕ್ಷಣೆಯನ್ನು ಉಂಟು ಮಾಡುವವರಾಗಿದ್ದಾರೆ. ಕರ್ತನು ನಮ್ಮನ್ನು ಕಾಯುವವರಾಗಿದ್ದಾರೆ. ಪ್ರೀತಿ ಉಳ್ಳ ದೇವಜನರೇ, ಕರ್ತನ ಆಶ್ರಯಗಳಿಗೆ ಇರಬೇಕು, ದೇವರ ಪ್ರಸನ್ನತೆಯಲ್ಲಿ ನಾವು ನಡೆದು ಹೋಗಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ. ಮುಂಚಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ರಕ್ಷಣೆನ ಉಂಟು ಮಾಡುವುದಕ್ಕಾಗಿ ಸ್ತೋತ್ರ. ಸೈತಾನನಿಂದ ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.